ಹಲೋ ನಮಸ್ಕಾರ. ಜಿಕೆ ಪ್ರಪಂಚಕ್ಕೆ ಸ್ವಾಗತ. ಇದೀಗ ಟೆಲಿಸ್ಕೋಪಿಕ್ ಫೈಬರ್ ದೋಟಿ ಇದು 60 ಫೀಟ್ ಬರ್ತದೆ, 70 ಫೀಟ್ ಬರ್ತದೆ, 80 ಫೀಟ್ ಬರ್ತದೆ. ಇದನ್ನೆಲ್ಲರೂ ನೀವು ನೋಡಿರ್ತೀರಿ ಈಗಾಗಲೇ. ಇದು ಈಗ ಕೃಷಿಕರ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ಅಂದರೆ ಈಗ ಕೃಷಿಕರಿಗೆ ಮೊದಲು ಒಂದು 3-4 ಸಲ ಮಾತ್ರ ಬೋರ್ಡ್ ಸ್ಪ್ರೇ ಮಾಡಲಿಕ್ಕಿತ್ತು. ಈಗ ವರ್ಷ ಪೂರ್ತಿ ಸ್ಪ್ರೇ ಮಾಡಲಿಕ್ಕೆ ಅಂದರೆ ಎಲೆಚುಕ್ಕೆ ರೋಗ ಜಾಸ್ತಿ ಆಗಿದೆ. ಹಾಗೆ ತಿಂಗಳು ಬಿಡಲಿಕ್ಕಿರ್ತದೆ. ಹಾಗೆ ಇದರ ಅಗತ್ಯತೆ ಭಾಳಷ್ಟಿದೆ. ಹಾಗೆ ನಾನೀಗ 60 ಫೀಟ್ ತಗೊಂಡು ಸ್ವಲ್ಪ ಕಡಿಮೆ ಆಯಿತು ಅಂತ ಕಾಣ್ತಿತ್ತು. ಆ ಟೈಮಲ್ಲಿ ಲೆಂತ್ ಕಡಿಮೆ ಆಯಿತು. ಸ್ವಲ್ಪ ದೊಡ್ಡ ಮರಗಳನ್ನು ಹಾಗೆ ಬಿಡಬೇಕಾಗಿತ್ತು, ಸ್ಪ್ರೇ ಮಾಡಿದೆ. ಹಾಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡುವಾಗ ನನಗೆ ಹೊಳೆದ ಉಪಾಯ ಅಂತಂದರೆ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದು. ಅದು ಹೇಗೆ ಏನು ಅಂತ ತೋರಿಸ್ತೇನೆ. ಈ ಥರದ ಅರ್ಧ ಇಂಚಿದು ಕರ್ಟನ್ ರಾಡು, ಆ್ಯಕ್ಚುಲಿ ಇದು ಈ ಥರ ಶೈನಿಂಗಲ್ಲಿ ಬರ್ತದೆ. ಇದು ನಾನಂದರೆ ಈ ವರ್ಷದ ಮೊದಲು ಜೂನಲ್ಲೇ ಯೂಸ್ ಮಾಡಿದ್ದೇನೆ. ಹಾಗೆ ಇದು ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇದರಲ್ಲಿ ಮ್ಯಾಕ್ಸಿಮಮ್ ಲೆಂತ್ ಅಂದರೆ ಅವರು 12 ಫೀಟ್ ಬರ್ತದೆ ಹೇಳಿದರು. 12 ಫೀಟ್ ನಾನು ಆ್ಯಕ್ಚುಲಿ ತಗೊಳ್ಳಿಲ್ಲ. ನನಗೆ ಸ್ವಲ್ಪ ಮಾತ್ರ ಶಾರ್ಟೇಜ್ ಆದ ಕಾಣ್ತಿತ್ತು. ಮರಕ್ಕೆ ಕಡಿಮೆ ಆಗೋದು ಇಷ್ಟು ಲೆಂತ್ ಮಾತ್ರ ಇತ್ತು. ಹಾಗೆ ನಾನು ಇಷ್ಟೇ ಪ್ರಿಫರ್ ಮಾಡಿದ್ದೇನೆ. ಯಾರು ಬೇಕಾದರೂ ಇದಕ್ಕಿಂತ ದೊಡ್ಡದು ಬೇಕಾದ್ರೂ ತಗೊಳ್ಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಇದೀಗ 7 ಫೀಟ್ನ ರಾಡು. ಸಪೋಸ್ ನಾವು 12 ಫೀಟ್ ತಗೊಂಡ್ರೆ ಇದರಲ್ಲಿ ಒಂದು ಫಸ್ಟ್ ರೌಂಡ್ ಅಂದರೆ ಗಿಡಗಳಿಗೆ ಇದರಲ್ಲೇ ಸ್ಪ್ರೇ ಮಾಡ್ಬೋದು. ಆಮೇಲೆ ಇದನ್ನು ನಮ್ಮ ಫೈಬರ್ ದೊಟ್ಟಿಗೆ ಅಟ್ಯಾಚ್ ಮಾಡಿದ ಮೇಲೆ ಮತ್ತೆ ಪುನಃ ಹೈಟ್ನ ಮರಗಳಿಗೆ ಸ್ಪ್ರೇ ಮಾಡೋದನ್ನ ಪ್ರಿಫರ್ ಮಾಡ್ಬೋದು. ಅದು ಅವರವರ ಆಪ್ಷನಲ್ಲ. ಈಗ ಮೊದಲನೇದಾಗಿ ಈ ಒಂದು ಎಂಡಿಗೆ ಈ ಥರ ಸ್ಲಾಟ್ ತೆಗೆದಿದ್ದೇನೆ ನಾನು. ಇದನ್ನೀಗ ಹ್ಯಾಕ್ಸೋ ಬ್ಲೇಡಲ್ಲಿ ಬೇಕಾದರೂ ಈ ಥರ ಸ್ಲಾಟ್ ಮಾಡ್ಬೋದು, ಇಲ್ಲ ಮೆಷಿನಲ್ಲಿ ಮಾಡ್ಬೋದು. ಇದೊಂದು ನಾಜಲ್ ಬರ್ತದೆ, ನಾನು ಯೂಸ್ ಮಾಡಿ ನೋಡಿದ್ದೆ. ನನಗೆ ಅಷ್ಟು ಯೂಸ್ಫುಲ್ಲಾಗಿ ಕಾಣಲಿಲ್ಲ. ನೆಕ್ಸ್ಟ್ ಇನ್ನೊಂದು ಟೈಪ್ ಕೂಡ ಬರ್ತದೆ. ಇದು ಕೂಡ ನಾನು ಯೂಸ್ ಮಾಡಿ ನೋಡಿದ್ದೆ, ಅಷ್ಟು ನನಗೇನು ಯೂಸ್ಫುಲ್ಲಾಗಿ ಕಾಣಲಿಲ್ಲ. ನನಗೆ ಈ ಸ್ಪ್ರೇ ನಾಜಲ್ ತುಂಬ ಇಷ್ಟ ಆಯಿತು. ನಾನು ಇದನ್ನು ಯೂಸ್ ಮಾಡಿದ್ದೇನೆ ಕೂಡ. ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಮತ್ತು ಇದರ ಬಗ್ಗೆ ಇನ್ನೊಂದು ಮಾತಂದರೆ, ನಾವು ಈಗ 60 ಫೀಟ್ ಏನಿದೆ, 70 ಫೀಟ್ 80 ಫೀಟ್ ಫೈಬರ್ ದೊಡ್ಡಿಗಳಲ್ಲಿ 10,000 ರೂಪಾಯಿ ಡಿಫರೆನ್ಸ್. ಹಾಗೆ ಅಂತ ನಾವೀಗ 60 ಫೀಟ್ನ ಬದಲು 70 ಫೀಟ್ ಬೇಕಂದ್ರೆ 10,000 ಕೊಟ್ಟರು ಕೂಡ ನಮಗೆ ಅದು ಮತ್ತೆ ಆಲ್ಟ್ರೇಷನ್ ಮಾಡಿ ಅವರು ಕೊಡೋದಿಲ್ಲ, ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಮತ್ತೆ ಪುನಃ 60-70 ಸಾವಿರ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ 3 ನಾಜಲ್ಗಳ ಪೈಕಿ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೇನೆ. ಇದಂದರೆ ನನಗೆ ತುಂಬ ಯೂಸ್ಫುಲ್ಲಾಗಿ ಕಾಣ್ತಾ ಉಂಟು. ಹಾಗೆ ಇದಂದರೆ ಈಗ ಎಜೆಸ್ಟೇಬಲು, ಅದು ಸಹ ಅಷ್ಟೇ. 2 ಕಾಣ್ತಾ ಇರೋದು ಸಹ ಎಜೆಸ್ಟೇಬಲೇ. ಅಂದರೆ ಇದರಲ್ಲಿ ಲೆಂತ್ ಫುಲ್ ಲೆಂತಿಗೆ ಬೇಕಾದರೂ ಈ ಥರ ಫುಲ್ ಲೂಸ್ ಮಾಡಿದರೆ ಫುಲ್ ಡಿಸ್ಟೆನ್ಸಲ್ಲಿ ಹೋಗ್ತದೆ. ಟೈಟ್ ಮಾಡ್ತಾ ಹೋದಾಗ ಸ್ಪ್ರೇ ಆಗ್ತಾ ಹೋಗ್ತದೆ. ಹಾಗೆ ನಮಗೆ ಮಿಸ್ಟ್ ಸ್ಪ್ರೇ ಬೇಕಾದ್ರೆ ಮಾಡ್ಬೋದು ಇದರಲ್ಲಿ. ಈ ಅಡಿಕೆ ಮರ ಹತ್ತಿ ಅಲ್ಲಿ ಸ್ಪ್ರೇ ಮಾಡುವವರು ಈ ಥರ ಪೈಪ್ ಯೂಸ್ ಮಾಡ್ತಾರೆ. ಅಂದರೆ ಇದು ಟ್ರಿಗರಿಗೆ ಬರ್ತದೆ. ಟ್ರಿಗರ್ ನೆಕ್ಸ್ಟ್ ಕಂಟ್ರೋಲರ್ ತುದಿಯಲ್ಲಿ ಬಂದು ಈ ನಾಜಲಿಗೆ ಅದರಲ್ಲಿ ಸ್ಪ್ರೇ ಆಗ್ತದೆ. ನಾವೀಗ ಟೆಲಿಸ್ಕೋಪಿಕ್ ಫೈಬರ್ ಒಟ್ಟಿ ಯೂಸ್ ಮಾಡೋ ಕಾರಣ ಇದಂದರೆ ವೆಯ್ಟ್ ಜಾಸ್ತಿ ಆಗ್ತದೆ. ಹಾಗೆ ನಾವೀಗ ಟೆಲಿಸ್ಕೋಪಿಕ್ ಫೈಬರ್ ಜೊತೆ ಯೂಸ್ ಮಾಡೋದಕ್ಕೋಸ್ಕರ ಈಗ ಇದು ಲೈಟ್ ವೆಯ್ಟ್, ಆಮೇಲೆ ಒಳ್ಳೆ ಪ್ರೆಷರ್ ತಡ್ಕೊಳ್ತದೆ ಕೂಡ. ಹಾಗೆ ಇದನ್ನು 10 mm ಪೈಪ್, ಇದು ಈಗ ಕಂಪ್ರೆಸರ್ಸ್ ಅಂಥದ್ದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಹಾಗೆ ಇದನ್ನು ಯಾವ ಥರ ಇದಕ್ಕೆ ನಾಜಲಿಗೆ ಫಿಟ್ ಮಾಡೋದು ಅಂತ ನೋಡ್ತಾ ಹೋಗುವ. ಈ ಪೈಪಿಗೆ ಸೂಟ್ ಆಗುವಂಥದ್ದು ಇದು ಪುಷಿನ್ ಫಿಟ್ಟಿಂಗ್. ಇದು ಅದನ್ನು ಈ ಥರ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ಕೂಡಲೇ ಇದು ಮತ್ತೆ ಪುನಃ ಲಾಕ್ ಆಯ್ತು ಇಲ್ಲಿ. ಅಂದರೆ ನಮ್ಮ ಮಾಮೂಲಿ ಯೂಸಿಗೆ ಇದೇ ಒಳ್ಳೆ ಯೂಸ್ ಆಗುವಂಥದ್ದು. ಅಂದರೆ ಇದು ಬೇಕಾದಾಗ ಇಮಿಡಿಯೇಟ್ ಈ ಥರ ಪ್ರೆಸ್ ಮಾಡಿ ಹೀಗೆ ತೆಗಿಬೋದು, ಮತ್ತು ಪುನಃ ಫಿಟ್ ಮಾಡ್ಬೋದು. ಇನ್ನೊಂದು ಥರ ಬರ್ತದೆ, ಅದು ಇಲ್ಲಿ ಥ್ರೆಡ್ ಬರ್ತದೆ, ಅದು ಅಷ್ಟು ಯೂಸ್ಫುಲ್ ಅಲ್ಲ. ಹಾಗೆ ಇದನ್ನು ಯೂಸ್ ಮಾಡೋದು ಒಳ್ಳೆಯದು. ಈಗ ನಾಜಲ್ ಏನಿರ್ತದೆ ಇದಕ್ಕೆ ಕರೆಕ್ಟ್ ಫಿಟ್ಟಿಂಗ್ ಇದು. ಹಾಗೆ ಈ ಥರ ಫಿಟ್ ಮಾಡುವ. ಇನ್ನೊಂದು ಕ್ಲ್ಯಾಂಪ್ ತಗೊಂಡು ಅದನ್ನು ಈ ನಾಜಲ್ನ ಒಳಗಡೆ ಈ ಥರ ಇಟ್ಟುಕೊಳ್ಬೇಕು. ಆಮೇಲೆ ಈ ಆಲ್ರೆಡಿ ಸ್ಲಾಟ್ ಮಾಡಿದೆ ಅದು ಸ್ವಲ್ಪ ಓಪನ್ ಮಾಡಿಕೊಳ್ಬೇಕು. ಈ ಥರ ಸ್ವಲ್ಪ ಓಪನ್ ಆಯಿತು. ಈಗ ಈ ಥರ ಇನ್ಸರ್ಟ್ ಮಾಡಿ ಆಯಿತು. ಈ ಕ್ಲ್ಯಾಂಪ್ ಏನಿದೆ ನಾವು ಆಲ್ರೆಡಿ ಈಗ ಇನ್ಸರ್ಟ್ ಮಾಡಿದ್ದು, ಅದನ್ನು ಟೈಟ್ ಮಾಡ್ತಾ ಹೋಗುವ. ಈಗ ನಾಜಲ್ ಏನು ಫಿಟ್ ಮಾಡಿದೆ ಅದು ಭಾಳಷ್ಟು ಗಟ್ಟಿ ಆಯಿತು, ಆ ಕಡೆ ಈ ಕಡೆ ಹಂದಾಡ್ತಾ ಇಲ್ಲ. ಆಮೇಲೆ ಇದು ಸಹ ಅಷ್ಟೇ, ಈ ಥರ ಮೂಮೆಂಟ್ ಟೈಟ್ ಲೂಸ್ ಸಿಗ್ತಾ ನೋಡಿಕೊಳ್ಳೋದು ಒಳ್ಳೆಯದು. ಅಂದರೆ ಇಲ್ಲಿ ಟಚ್ ಆಗಬಾರ್ದು. ಹೀಗೆ ಕರೆಕ್ಟ್ ಆಗಿದೆ ಇದು. ಈ ಫೈಬರ್ ದೊಡ್ಡಿದ್ದು ಲಾಕ್ ಈ ಥರ ಓಪನ್ ಮಾಡಿಕೊಳ್ಬೇಕು. ಅದಂದರೆ ಇದೀಗ ಸಿಂಗಲ್ ಲಾಕ್ ಸಿಸ್ಟಮ್ ಇದು ಈ ದೊಡ್ಡಿದ್ದು. ಈಗ ಲೇಟೆಸ್ಟ್ ಆಗಿ ಡಬಲ್ ಲಾಕ್ ಇದು ಬರ್ತಾ ಉಂಟು. ಡಬಲ್ ಲಾಕ್ ಇದ್ರೆ ಕೆಳಗೆ ಲಾಕ್ ಕೂಡ ಬೇಕಾದರೆ ಮಾತ್ರ ಲೂಸ್ ಮಾಡಿಕೊಳ್ಬೇಕು. ಆಮೇಲೆ ಈ ರಾಡ್ ಏನಿದೆ, ಕರ್ಟನ್ ರಾಡ್, ಇದನ್ನು ಇದರ ಒಳಗೆ ಈ ಥರ ಇನ್ಸರ್ಟ್ ಮಾಡಬೇಕು. ಈಗ ಇನ್ಸರ್ಟ್ ಆಯಿತು.
ಈಗ ಯಾವ ಲೆಂತ್ ಬೇಕೋ ಆ ಥರ ಹೀಗೆ ಮೂಮೆಂಟ್ ಇದು ಇಷ್ಟು ಒಳಗೆ ಹೋಗ್ತದೆ, ಇನ್ನು ಒಳಗೆ ಹೋಗೋದಿಲ್ಲ. ಈ ಥರ ಬೇಕಾದಷ್ಟು ಮಾಡಿ ಲಾಕ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ 10 mm ಟ್ಯೂಬ್ ಏನಿದೆ ಅದನ್ನು ಇದ್ರ ಜೊತೆ ಒಳಗೆ ಇನ್ಸರ್ಟ್ ಮಾಡೋ ಈ ಥರ ಲಾಕ್ ಆಯಿತು. ಈಗ ಎಲ್ಲ ಫಿಟ್ಟಿಂಗ್ ಕಂಪ್ಲೀಟ್ ಆಯಿತು. ಇಲ್ಲದ್ರೆ ನಾವು ಪೈಪ್ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಇದು ಟ್ರಿಗರ್, ಮಾಮೂಲಿ ಟ್ರಿಗರ್ ಏನಿದೆ ಅದು ನಿಲ್ಲುವುದಿಲ್ಲ. ಅದಕ್ಕೋಸ್ಕರ ಈಗ ಚಿಕ್ಕ ಇದೊಂದು ಗೇಟು ಅಲ್ಲೂ ಭಾಳ ಹ್ಯಾಂಡ್, ಇದು ಭಾಳ ಚೆನ್ನಾಗಿ ವರ್ಕ್ ಆಗ್ತದೆ ಕೂಡ, ಈಸಿ ಕೂಡ. ಈ ಥರ ಈ ಫೈಬರ್ ದೋಟ್ ಏನಿದೆ ಇದರಲ್ಲಿ ಫೈನಲ್ ರಾಡ್ ಏನು ಬರ್ತದೆ, ಇದು 60 ಫೀಟಿಗೆ ಅದು ಸ್ವಲ್ಪ ತೆಳ್ಳಗೆ ಬರ್ತದೆ, 70 ಫೀಟಿಗೆ ಇನ್ನು ಸ್ವಲ್ಪ ದಪ್ಪ ಬರ್ತದೆ, 80 ಫೀಟಿಗೆ ಇನ್ನೂ ದಪ್ಪ ಬರ್ತದೆ. ಆಗ ನಮಗೆ ಹ್ಯಾಂಡ್ಲಿಂಗ್ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಇದಾದರೆ ಈಗ ನನ್ನ ಅನಿಸಿಕೆ 60 ಫೀಟ್ ತಗೊಂಡು ಅಥವಾ 70 ಫೀಟ್ ತಗೊಂಡು ಮತ್ತೆ ಪುನಃ ಎಕ್ಸ್ಟೆನ್ಷನ್ ರಾಡ್ ಹಾಕಿದರೆ ಅದೇ ಒಳ್ಳೆಯದು ಕಾಣ್ತದೆ. ಇನ್ನೊಂದು ನಾನು ಹೇಳಲೇಬೇಕಾದ ವಿಷಯ ಅಂತಂದರೆ, ಈಗ ಫೈಬರ್ ದೋಟಿ ಆಲ್ರೆಡಿ ಅದೀಗ ಶಾಕ್ ಪ್ರೂಫ್ ಅಲ್ಲ, ಶಾಕ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ನಾನಂದರೆ ನೋಡಲಿಲ್ಲ. ಈಗ ಶಾಕ್ ಪ್ರೂಫ್ ಕೂಡ ಬರ್ತಾ ಉಂಟು ಹೇಳ್ತಿದ್ರೆ, ಅದನ್ನು ಕೂಡ ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಹೇಗೆ ಬರ್ತದೆ, ಶಾಕ್ ಬಡಿತದೆ ಇಲ್ವ ಅಂತ. ಆದರೆ ನಮಗೆ ಸೇಫ್ಟಿಗೋಸ್ಕರ ಇದೀಗ ಪ್ಯೂರ್ ಮೆಟಲ್ ನಾವೀಗ ಹಾಕಿರೋದು. ಇದಕ್ಕೆ ನಾವು ಹೊರಗಿಂದ ಒಂದು ಇನ್ಸುಲೇಷನ್ ಟೇಪ್ ಕವರ್ ಮಾಡ್ಬೋದು ಡಬಲ್ ಲೇಯರಲ್ಲಿ. ಇಲ್ಲಾಂತಂದರೆ ನಮಗೆ PVC ಪೈಪನ್ನು ಅರ್ಧ ಇಂಚಿದು ಬರ್ತದೆ, ಅದನ್ನು ಫುಲ್ ಲೆಂತಲ್ಲಿ ಓಪನ್, ಒಂದು ಸೈಡ್ ಓಪನ್ ಮಾಡಿ ಇದಕ್ಕೆ ನಾವು ಕವರ್ ಮಾಡ್ಬೋದು. ಆಮೇಲೆ ಇನ್ಸುಲೇಷನ್ ಟೇಪ್ ಹೊಡಿಬೋದು. ಅದು ಯಾವ ಥರ ಬೇಕೋ ಆ ಥರ ಮಾಡಿಕೊಳ್ಬೋದು. ನನಗಾದರೆ ನನ್ನ ತೋಟದಲ್ಲಿ ಯಾವುದೇ ಕರೆಂಟ್ ಲೈನ್ ಪಾಸ್ ಆಗ್ತಾ ಇಲ್ಲ, ಹಾಗೆ ನಾನು ಇದಕ್ಕೇನು ಪ್ರಿಕಾಷನರಿ ಆಗಿ ಕವರ್ ಮಾಡಲಿಲ್ಲ. ಈ ರಾಡ್ ಯೂಸ್ ಮಾಡಿದಕ್ಕೋಸ್ಕರ ಏನು ಕಷ್ಟ ಏನಿಲ್ಲ. ಇದು ಬೇರೆ ಯಾವ ಥರ ರಾಡ್ಗಳು ಮೂವ್ ಆಗ್ತದೆ ಅದೇ ಥರ ಮೂವ್ ಆಗ್ತದೆ. ಇದು ಅವರವರ ಕನ್ವೀನಿಯನ್ಸ್ ನೋಡಿಕೊಂಡು 12 ಫೀಟ್ ಬೇಕಾದ್ರೆ ಆಗ ಹೇಳಿದಾಗ ಲೆಂತ್ ಜಾಸ್ತಿ ಮಾಡ್ಬೋದು, ಇಲ್ಲ ಅಂತಂದರೆ ಸೇಮ್ ಲೆಂತ್ ಯೂಸ್ ಮಾಡ್ಬೋದು. ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿರ್ಬೋದು ಅಂತ ತಿಳ್ಕೊಳ್ತೇನೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.